ಕ್ಷೇತ್ರಗಳ ಮರು ವಿಂಗಡಣೆಗೆ ಜನಸಂಖ್ಯೆ ಮಾನದಂಡ ಆಗಬಾರದು. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಮಾತಾಡಿದ್ದಾರೆ. ಇದರ ಬಗ್ಗೆ ಭೌಗೋಳಿಕ ಅಂಶವನ್ನು ಪರಿಗಣನೆ ಮಾಡದೇ ಇದ್ರೆ ಇಡೀ ಸಮಗ್ರತೆಗೆ ಭಂಗ ಬಂದುಬಿಡುತ್ತೆ, ಧಕ್ಕೆ ಬರುತ್ತೆ. ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣಕ್ಕೆ ತಂದಿವೆ. ಜನಸಂಖ್ಯೆಯನ್ನು ಪರಿಗಣಿಸಿದರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗಿಬಿಡುತ್ತೆ. ಅವಾಗ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ ರಾಜ್ಯಗಳಿಗೆ ಲಾಭ ಆಗಿಬಿಡುತ್ತೆ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರ ಹೇಳಿಕೆ ಇದು. ಕೆಲವು ರಾಜ್ಯಗಳ ಇಡೀ ಭಾರತದ ಒಟ್ಟು ಚಿತ್ರಣವನ್ನು ಡಿಲಿಮಿಟೇಷನ್ ಮಾಡುವಾಗ ನೋಡಬೇಕೇ ಹೊರತು ಕೆಲವು ರಾಜ್ಯಗಳನ್ನೇ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವೆಲ್ಲ ಇಲ್ಲೆಲ್ಲ ಈ ಜನಸಂಖ್ಯೆಯನ್ನು ನಿಯಂತ್ರಣಕ್ಕೆ ತಂದಿದ್ದೀವಿ. ನಾವು ಇಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಕೇರಳದಲ್ಲಿರ್ಬೋದು ಅಥವಾ ತಮಿಳುನಾಡಿನಲ್ಲಿರ್ಬೋದು, ಆಂಧ್ರದಲ್ಲಿರ್ಬೋದು, ನಮ್ಮ ಕರ್ನಾಟಕದಲ್ಲಿರ್ಬೋದು. ಆದರೆ ಜನಸಂಖ್ಯೆಯನ್ನು ನಿಯಂತ್ರಣಕ್ಕೆ ತಂದಂಥ ರಾಜ್ಯಗಳನ್ನು ನೀವು ಪನಿಷ್ ಮಾಡಲಿಕ್ಕೆ ಆಗೋದಿಲ್ಲ. ಡಿಲಿಮಿಟೇಷನ್ ತಂದು ಇಲ್ಲಿ ಸೀಟು ಕಡಿಮೆ ಮಾಡತಕ್ಕಂಥದ್ದು ಅದು ಭೌಗೋಳಿಕವಾಗಿ ಬರೀ ಜನಸಂಖ್ಯೆಯ ಸೂತ್ರವಲ್ಲ, ಭೌಗೋಳಿಕವಾದಂಥ ಒಂದು ಮಾನದಂಡವನ್ನು ಕೂಡ ಇದರಲ್ಲಿ ತಗೊಳ್ಬೇಕಾಗ್ತದೆ. ಆದ್ದರಿಂದ ಇದರ